ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇ ತಿಂಗಳಿನಿಂದ ಗುರುಗ್ರಹದ ರಾಶಿ ಪರಿವರ್ತನೆ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ಈ 5 ರಾಶಿಗಳ ಜಾತಕದಲ್ಲಿ ರಾಜಯೋಗ ಆರಂಭ ಆಗುತ್ತೆ. ಹಾಗಾದರೆ ಆ 5 ರಾಶಿಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೋ ಅಥವಾ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದಾರೋ ಅವರು ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರ ಕೃಪೆಯಿಂದ ಅದೃಷ್ಟವನ್ನು ತಮ್ಮದಾಗಿಸ್ಕೊಳ್ಳುವಂಥ ರಾಶಿಗಳು ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಈ ತಿಂಗಳು ಗುರು ನಿಮ್ಮ ಜೀವನದಲ್ಲಿ ಆಗಮನ. ಮೇ ತಿಂಗಳಿಗೆ ಗುರು ನಿಮ್ಮ ರಾಶಿಗೆ ಆಗಮನ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡ ಕೆಲಸಗಳು, ಸ್ಥಗಿತವಾದಂಥ ಎಲ್ಲ ಕೆಲಸಗಳು ಕೂಡ ಬಹಳ ಚುರುಕಾಗುತ್ತೆ. ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಹೊಸ ಆಸ್ತಿಯ ಖರೀದಿಯನ್ನು ಈ ತಿಂಗಳು ನೀವು ಮಾಡಲಿಕ್ಕೆ ಮುಂದೋಗ್ತೀರಾ. ಆರ್ಥಿಕ ಲಾಭ ಹೆಚ್ಚಾಗುತ್ತೆ. ಅಂದುಕೊಂಡ ಕೆಲಸದಲ್ಲಿ ಜಯಶೀಲರಾಗ್ತೀರಾ. ಇನ್ನು ಎರಡನೇದಾಗಿ ಸಿಂಹರಾಶಿ. ರಾಯರ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗಿ ಇರಲಿದ್ದು ಸಮಾಜದಲ್ಲಿ ಪ್ರತಿಷ್ಠೆ, ಗೌರವ, ಸ್ಥಾನಮಾನ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಯಾರಾದರೂ ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಈ ತಿಂಗಳು ಉತ್ತಮ ಶುಭ ಸುದ್ದಿಯನ್ನು ನೀವು ಕೇಳ್ತೀರಾ. ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದರೆ ಅದರಲ್ಲಿ ಉತ್ತಮ ಲಾಭವನ್ನು ಗಳಿಸ್ತೀರಾ ಮತ್ತು ಹಿತಶತ್ರುಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಇನ್ನು ಮೂರನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಮೇ ತಿಂಗಳಿಂದ ಅದೃಷ್ಟ ಸೂರ್ಯೋದಯವಾಗಲಿದೆ. ಕೌಟುಂಬಿಕ ಕಲಹಗಳು ದೂರವಾಗಿ ಶಾಂತಿ ಮನೆಯಲ್ಲಿ ನೆಲೆಸಲಿಕ್ಕಿದೆ. ದೀರ್ಘಕಾಲದ ಕೋರ್ಟ್ ಕಚೇರಿಯ ಕೆಲಸಗಳಾಗ್ಬೋದು. ಯಾವುದಾದ್ರು ಸಮಸ್ಯೆಗಳನ್ನ ನೀವು ಸಿಲುಕಿದ್ರೆ ಅದರಿಂದ ನೀವು ಹೊರ ಬರ್ತೀರಾ ಮತ್ತು ಕೋರ್ಟ್ ಕಚೇರಿಯಲ್ಲಿ ತೀರ್ಪು ನಿಮ್ಮ ಕಡೆ ಆಗುತ್ತೆ. ಸಂಕಷ್ಟದ ಸಮಯದಲ್ಲಿ ರಾಯರ ರೀತಿಯಲ್ಲಿ ಯಾರೋ ಒಬ್ಬರು ಬಂದು ನಿಮಗೆ ಸಹಾಯ ಹಸ್ತವನ್ನು ಚಾಚ್ತಾರೆ. ಇನ್ನು ನಾಲ್ಕನೇದಾಗಿ ಧನಸ್ಸು ರಾಶಿ. ನಿಮ್ಮ ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಅವನ ಸಂಪೂರ್ಣ ಫಲ ನಿಮ್ಮದಾಗುತ್ತೆ. ಅದೃಷ್ಟ ದುಪ್ಪಟ್ಟಾಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡಿತೀರಾ ಮತ್ತು ಹೊಸ ಆದಾಯದ ಮೂಲಗಳು ಹುಟ್ಕೊಳ್ಳುತ್ತೆ. ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ ಅವಕಾಶ ಹುಡ್ಕೊಂಡು ಬರುತ್ತೆ ಮತ್ತು ಉದ್ಯೋಗ ಮಾಡ್ತಾ ಇರೋ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಆಫರ್ಗಳು ಬರುತ್ತೆ. ಇನ್ನು ಐದನೇದಾಗಿ ಮೀನರಾಶಿ. ಗುರು ಬಲದ ಜೊತೆಗೆ ರಾಯರ ಕೃಪಾಶೀರ್ವಾದದಿಂದ ನಿಮ್ಮ ಜೀವನ ಸಂಪೂರ್ಣ ಅದೃಷ್ಟದ ಹಾದಿಯನ್ನು ಹಿಡಿಯುತ್ತೆ. ನೀವು ಯಾವುದೇ ಕೆಲಸ ಕೈ ಹಾಕೋದು ಕೂಡ ಆ ಕೆಲಸದಲ್ಲಿ ಜಯ ನಿಮ್ಮದಾಗುತ್ತೆ. ನಿರುದ್ಯೋಗಿಗಳಿಗೆ ಈ ತಿಂಗಳು ಉತ್ತಮ ಕೆಲಸದ ಅವಕಾಶ ಸಿಗುತ್ತೆ. ಮದುವೆ ವಿಳಂಬ ಆಗ್ತಿರೋರಿಗೆ ಈ ತಿಂಗಳು ಶುಭ ಸಮಾಚಾರಗಳು ಕೇಳಿಸಿಗುತ್ತೆ. ಇನ್ನು ಈ ರಾಜಯೋಗ ನಿಮಗೆ ದುಪ್ಪಟ್ಟಾಗಬೇಕಾ ಅಥವಾ ಈ ಒಂದು ಸರಳ ತಂತ್ರ ಪರಿಹಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ನಿಮಗೆ ಸದಾ ಇರುತ್ತಾ? ಹಾಗಾದರೆ ಆ ಒಂದು ತಂತ್ರ ಏನಪ್ಪ ಅಂತಂದರೆ, ಪ್ರತಿ ಗುರುವಾರ ರಾಯರ ಹೆಸರಿನಲ್ಲಿ ಒಂದೊತ್ತು ಉಪವಾಸ ಮಾಡಿ ಅಥವಾ ರಾಯರ ದೇವಸ್ಥಾನಕ್ಕೆ, ಮಠಕ್ಕೆ ಭೇಟಿಯನ್ನು ನೀಡಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ನಂತರ ಪೂಜೆ ಮಾಡೋ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಎಂಬ ಮೂಲ ಮಂತ್ರವನ್ನು 108 ಬಾರಿ ನೀವು ಪಠನೆ ಮಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ರಾಯರ ಮಠದಲ್ಲಿ ಅನ್ನ, ತರಕಾರಿ ಅಥವಾ ದಿನಸಿ ಪದಾರ್ಥವನ್ನು ನೀವು ದಾನವಾಗಿ ನೀಡೋದ್ರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ. ಯಾಕಂದರೆ ರಾಯರಿಗೆ ಹಸ್ತ ಬಂದವರಿಗೆ ಅನ್ನ ಹಾಕೋದಂದರೆ ಬಹಳ ಪ್ರಿಯ. ಹಾಗಾಗಿ ನಾನು ತಿಳಿಸಂಥ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಿಮ್ಮ ಜೊತೆಲಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.